ಕರ್ತನು ಹೇಳಿರುವಂಥ ಪ್ರತಿಯೊಂದು ವಾಗ್ದಾನಗಳು ನಿಶ್ಚಯವಾಗಿ ಕಡೆ ದಿನವಾದರೂ ಕೂಡ ಅದು ನೆರವೇರುವಂಥದ್ದಾಗಿದೆ. ನಾವು ಕರ್ತನಿಗಾಗಿ ಎದ್ದೇಳುವುದಕ್ಕಾಗಿ, ಎಚ್ಚರವಾಗುವುದಕ್ಕಾಗಿ, ನಿದ್ದೆಯಿಂದ ಎಚ್ಚರವಾಗುವುದಕ್ಕಾಗಿ, ತೂಕಡಿಸುವಿಕೆಯಿಂದ ಎಚ್ಚರವಾಗುವುದಕ್ಕಾಗಿ, ಕರ್ತನಿಗಾಗಿ ದೊಡ್ಡ ಕಾರ್ಯವನ್ನು ನಾವು ಮಾಡುವವರಾಗಿರೋಣ. ಕರ್ತನಿಂದ ದೊಡ್ಡ ಕಾರ್ಯವನ್ನು ನಿರೀಕ್ಷಿಸುವವರಾಗಿರೋಣ. ಪ್ರಿಯರೇ, ಅತಿ ಬೇಗನೆ ಬರುವ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತಿದ್ದೇನೆ. 2025 ಮುಗಿಯುತ್ತಾ ಬಂತು ಪ್ರಿಯರೇ. ಆದರೆ ಕರ್ತನ ಕಾರ್ಯವು, ಕರ್ತನ ಆಲೋಚನೆಯು, ಆತನ ಕ್ರಿಯೆಗಳು ನಮ್ಮಲ್ಲಿ ಪ್ರಾರಂಭಿಸಿರುವುದು ಮುಗಿಯಲಿಲ್ಲ. ಕರ್ತನು ಹೇಳಿರುವಂಥ ಪ್ರತಿಯೊಂದು ವಾಗ್ದಾನಗಳು ನಿಶ್ಚಯವಾಗಿ ಕಡೆ ದಿನವಾದರೂ ಕೂಡ ಅದು ನೆರವೇರುವಂಥದ್ದಾಗಿದೆ. ದೇವರ ವಾಕ್ಯ ಹೇಳುತ್ತದೆ, ಕ್ರಿಸ್ತನು ನಿಮ್ಮಲ್ಲಿ ಪ್ರಾರಂಭಿಸಿರುವುದನ್ನ ಅದು ನೆರವೇರಿಸುವವನಾಗಿದ್ದಾರೆ, ಮುಗಿಸುವವನಾಗಿದ್ದಾರೆ. ಆ ವಾಕ್ಯದ ಧೈರ್ಯದಿಂದ ಪ್ರಿಯರೇ, ಹೊಸ ತಿಂಗಳು, ಈ ಡಿಸೆಂಬರ್ ತಿಂಗಳನ್ನ ನಾವು ಆಹ್ವಾನಿಸೋಣ. ಕರ್ತನ ನಾಮದಲ್ಲಿ ನಾವು ಹೆಜ್ಜೆಯನ್ನು ಇಡೋಣ. ಪ್ರಿಯರೇ, ಈ ವರ್ಷವು ಮುಗಿಯುತ್ತಾ ಬಂತು. ಹೊಸ ಕಾರ್ಯಗಳು, ಹೊಸ ನಿರೀಕ್ಷೆಯು, ಹೊಸ ವಾಗ್ದಾನಗಳು, ಹೊಸ ತೀರ್ಮಾನಗಳು ನಮ್ಮೆಲ್ಲರ ಹೃದಯದಲ್ಲಿ ಉದಯಿಸುವಾಗ ಈ ಕಡೆ ತಿಂಗಳಲ್ಲಿ ದೇವರು ನಮ್ಮ ಬಗ್ಗೆ ಆಶಿಸುವಂಥ ವಿಷಯ ಏನಂತಂದರೆ, ನಾವು ಕರ್ತನಿಗಾಗಿ ಎದ್ದೇಳುವುದಕ್ಕಾಗಿ, ಎಚ್ಚರವಾಗುವುದಕ್ಕಾಗಿ, ನಿದ್ದೆಯಿಂದ ಎಚ್ಚರವಾಗುವುದಕ್ಕಾಗಿ, ತೂಕಡಿಸುವಿಕೆಯಿಂದ ಎಚ್ಚರವಾಗುವುದಕ್ಕಾಗಿ. ಯೆಶಾಯನು ಬರೆದ ಪ್ರವಾದಿಯ ಗ್ರಂಥ 60ನೇ ಅಧ್ಯಾಯ 1ನೇ ವಾಕ್ಯ ಈ ಪ್ರಕಾರವಾಗಿ ಹೇಳುತ್ತದೆ, ಎದ್ದೇಳು, ನಿನ್ನ ಪ್ರಕಾಶವು ಬಂದಿದೆ, ಕರ್ತನ ಮಹಿಮೆ ನಿನ್ನಲ್ಲಿ ಉದಯಿಸುತ್ತದೆ. ಹೌದು ಪ್ರಿಯರೇ, ನಾವು ಈ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಎದ್ದೇಳುವವರಾಗಿರೋಣ, ಪ್ರಾರ್ಥನೆಯಲ್ಲಿ ಏಳುವವರಾಗಿರೋಣ, ಆರಾಧನೆಯಲ್ಲಿ ಎದ್ದೇಳುವವರಾಗಿರೋಣ, ವಾಕ್ಯ ಓದುವುದರಲ್ಲಿ ಎದ್ದೇಳುವವರಾಗಿರೋಣ, ದೇವರೊಟ್ಟಿಗೆ ನಡೆಯುವುದರಲ್ಲಿ ಎದ್ದೇಳುವವರಾಗಿರೋಣ, ಎಚ್ಚರವಾಗಿರೋಣ. ಕಾರಣ ನಮ್ಮ ಮೇಲೆ ಕರ್ತನ ಪ್ರಕಾಶವು ಉದಯಿಸುತ್ತದೆ. ಅದು ಮಾತ್ರವಲ್ಲ, ಕರ್ತನ ಮಹಿಮೆ ನಮ್ಮಲ್ಲಿ ಪ್ರಕಟವಾಗುವಂಥದ್ದಾಗಿದೆ. ನಾವು ಎಚ್ಚರವಾಗಬೇಕಾದದ್ದು, ಎದ್ದೇಳಬೇಕಾದಂಥ ಕಾರಣವೇನು ಎಂಬುದಾಗಿ ಹೇಳಿದೆ. 2026 ನಮ್ಮ ಜೀವಿತದಲ್ಲಿ ದೊಡ್ಡ ಒಂದು ವರ್ಷವಾಗಿದೆ. ಕರ್ತನು ಶ್ರೇಷ್ಠ ಕಾರ್ಯಗಳನ್ನು ನಮಗಾಗಿಟ್ಟಿದ್ದಾನೆ. ವಿಲಿಯಂ ಕೇರಿ ಈ ಪ್ರಕಾರವಾಗಿ ಹೇಳಿದರು, ಕರ್ತನಿಗಾಗಿ ದೊಡ್ಡ ಕಾರ್ಯವನ್ನ ನಾವು ಮಾಡುವವರಾಗಿರೋಣ, ಕರ್ತನಿಂದ ದೊಡ್ಡ ಕಾರ್ಯವನ್ನ ನಿರೀಕ್ಷಿಸುವವರಾಗಿರೋಣ. ಈ ಉದ್ದೇಶದಿಂದ, ಈ ಒಂದು ತೀರ್ಮಾನದಿಂದ ಕರ್ತನಿಗಾಗಿ ಎದ್ದೇಳೋಣ, ಕರ್ತನಿಗಾಗಿ ಎಚ್ಚರವಾಗೋಣ, ಕರ್ತನಿಗಾಗಿ ನಿಂತುಕೊಳ್ಳೋಣ. ಕರ್ತನ ಪ್ರಕಾಶವು ನಮ್ಮ ಮೇಲೆ ಉದಯಿಸಿದೆ. ದೇವರ ಮಹಿಮೆ ನಮ್ಮೆಲ್ಲರನ್ನ ಆವರಿಸಿಕೊಳ್ಳುವಂಥದ್ದಾಗಿದೆ. ಕರ್ತನು ತಾನೇ ನಿಮ್ಮೆಲ್ಲರನ್ನ ಈ ಡಿಸೆಂಬರ್ ತಿಂಗಳಲ್ಲಿ ದೇವರಿಗಾಗಿ ನಿಂತುಕೊಳ್ಳುವಂತೆ ಸಹಾಯವನ್ನು ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.